ಜೀವನ್ಮುಕ್ತಿಪ್ರದಂ ದೇವ. ಪರಮಹಂಸ ನಿತ್ಯಾನಂದರು ಓರ್ವ ಅಪೂರ್ವ ಜೀವಂತ ಅವತಾರ ಪುರುಷರು. ಜನ್ಮತಃ ಒಬ್ಬ ಯೋಗಿಯಾಗಿ ಅವರ ಜ್ಞಾನೋದಯದ ಶಕ್ತಿಯನ್ನು ಹುಟ್ಟಿನಿಂದಲೇ ಅಭಿವ್ಯಕ್ತಪಡಿಸುತ್ತಿದ್ದಾರೆ. ಒಬ್ಬ ಸಮೃದ್ಧಭರಿತ ಸಾಹಿತಿಯಾಗಿ ಅವರು 500ಕ್ಕೂ ಹೆಚ್ಚು ಪುಸ್ತಕಗಳನ್ನು ತಮಿಳು ಮತ್ತು ಆಂಗ್ಲ ಭಾಷೆಗಳಲ್ಲಿ ಬರೆದಿದ್ದಾರೆ. ಅವು ತೆಲುಗು, ಕನ್ನಡ, ಮಲಯಾಳಂ, ಹಿಂದಿ, ಸಂಸ್ಕೃತ, ಗುಜರಾತಿ, ಒರಿಯಾ, ಬೆಂಗಾಲಿ, ಮರಾಠಿ, ಫ್ರೆಂಚ್, ಮಲಾಯ್, ಪೋಲಿಷ್, ಪೋರ್ಚುಗೀಸ್, ಇಟಾಲಿಯನ್, ಜರ್ಮನ್, ಡ್ಯಾನಿಷ್, ಸ್ಪ್ಯಾನಿಷ್, ರಷ್ಯನ್, ಚೈನೀಸ್ ಹೀಗೆ ಸುಮಾರು 26 ಭಾಷೆಗಳಲ್ಲಿ ಅನುವಾದಗಳೊಂದಿಗೆ ಲಭ್ಯವಿದೆ. ಅವರು ಸುಮಾರು 10,000 ಗಂಟೆಗಳ ಪ್ರವಚನಗಳ ಮೂಲಕ ಓರ್ವ ಆದರ್ಶಪ್ರಾಯವಾದ ಉಪನ್ಯಾಸಕರಾಗಿ ಗಹನವಾದ ಜೀವನ ತತ್ವಗಳನ್ನು ನೀಡಿದ್ದಾರೆ. ಸಮಾಜ ಸೇವೆಗಳಾದ ಅನ್ನದಾನ, ಉಚಿತ ಚಿಕಿತ್ಸೆ, ವಿದ್ಯಾದಾನಗಳನ್ನು ಆಶ್ರಮ, ವಿದ್ಯಾಲಯ, ದೇವಾಲಯ ಹಾಗೂ ಆಸ್ಪತ್ರೆಗಳು ಇವರು ವಿಶ್ವದಾದ್ಯಂತ ಸ್ಥಾಪಿಸಲಾದ ಸುಮಾರು 140 ಸ್ಥಳಗಳಲ್ಲಿ ಅಸಾಧಾರಣವಾದ ಸೇವೆಗಳನ್ನು ನೀಡುತ್ತಿವೆ. ಒಬ್ಬ ಕ್ರಿಯಾಯೋಗಿಯಾಗಿ ಸಾವಿರಾರು ಜನರಿಗೆ ಪ್ರಯೋಜನಕಾರಿಯಾಗುವಂತೆ ಶಾರೀರಿಕ ಆರೋಗ್ಯ ಹಾಗೂ ಮಾನಸಿಕ ಸ್ವಾಸ್ಥ್ಯತೆಯನ್ನು ತಂದುಕೊಡುವ ಕ್ರಿಯೆಗಳನ್ನು ರೂಪಿಸಿದ್ದಾರೆ. ನಮ್ಮ ದಿನನಿತ್ಯದ ಸಮಸ್ಯೆಗಳಿಗೆ ಪ್ರಾಯೋಗಿಕವಾದ ಪರಿಹಾರಗಳನ್ನು ನೀಡಿದ್ದಾರೆ. ಅವರು ನಿತ್ಯಾನಂದ ಧ್ಯಾನಪೀಠ ಎಂಬ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅದರ ಆಧ್ಯಾತ್ಮಿಕ ಮುಖಂಡರು. 10 ದಶಲಕ್ಷ ಅನುಯಾಯಿಗಳಿಗೆ ಒಬ್ಬ ಆಧ್ಯಾತ್ಮಿಕ ಗುರುವಾಗಿದ್ದಾರೆ. ಓರ್ವ ಅವತಾರ ಪುರುಷರಾಗಿ ದೀಕ್ಷೆಯ ಮೂಲಕ ಉನ್ನತ ಆಧ್ಯಾತ್ಮಿಕ ಶಕ್ತಿಯನ್ನು ರವಾನಿಸುತ್ತಾರೆ. ಒಬ್ಬ ಸಮಕಾಲೀನ ಯೋಗಿಯಾಗಿ ವೇದಿಕ ವಿಜ್ಞಾನವಾದ ಯೋಗವನ್ನು ಪ್ರಪಂಚದಾದ್ಯಂತ ಸಾವಿರಾರು ಯೋಗ ಕೇಂದ್ರಗಳ ಮೂಲಕ ಪುನಶ್ಚೇತನಗೊಳಿಸಿದ್ದಾರೆ. ಅಷ್ಟ ಮಹಾಸಿದ್ಧಿಗಳಲ್ಲಿ ನಿಷ್ಣಾತರಾಗಿದ್ದು ಸಾವಿರಾರು ಜನರ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿ ನಿರಾಯಾಸವಾಗಿ ಅವರಿಗೆ ಆಧ್ಯಾತ್ಮಿಕ ಚೈತನ್ಯಗಳನ್ನು ಅನುಗ್ರಹಿಸುತ್ತಿರುವರು. ಆಧ್ಯಾತ್ಮಿಕತೆಯ ವಿದ್ಯುದಾಗಾರವಾಗಿ ಪವಿತ್ರವಾದ ವೇದ ಸಂಪ್ರದಾಯವನ್ನು ಪುನಶ್ಚೇತನಗೊಳಿಸಿ ವೇದಿಕ ದೇವಾಲಯಗಳನ್ನು ಮತ್ತು ಧ್ಯಾನ ಕೇಂದ್ರಗಳನ್ನು ವಿಶ್ವದಾದ್ಯಂತ 151 ಸ್ಥಳಗಳಲ್ಲಿ ಸ್ಥಾಪಿಸಿದ್ದಾರೆ. ಅವುಗಳಲ್ಲಿ ಕೆಲವು ಬೆಂಗಳೂರು, ಹೈದರಾಬಾದ್, ತಿರುವಣ್ಣಾಮಲೈ, ಲಾಸ್ ಏಂಜಲೀಸ್, ಸ್ಯಾನ್ ಹುಸೆ, ಸಿಯಾಟಲ್, ಟೊರಾಂಟೊ, ಒಹಾಯೋ, ಓಕ್ಲಹಾಮಾ, ಸೇಂಟ್ ಲೂಯಿಸ್, ಮಲೇಷಿಯಾ, ಬ್ರೆಜಿಲ್, ಪ್ಯಾರಿಸ್, ಗ್ವಾಡಲೂಪ್, ಡಲ್ಲಸ್, ನ್ಯೂಯಾರ್ಕ್, ನ್ಯೂಜೆರ್ಸಿ, ಅಟ್ಲಾಂಟಾ, ಕ್ಯಾಲ್ಗರಿ, ವ್ಯಾಂಕೋವರ್ ಹಾಗೂ ಸಿಂಗಪುರ್. ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕರಾಗಿರುವ ಓರ್ವ ಕ್ರಿಯಾಶೀಲ ಯುವ ಗುರು. ಅಂತರ್ಜಾಲದಲ್ಲಿ ಅತ್ಯಂತ ಹೆಚ್ಚಾಗಿ ವೀಕ್ಷಿಸಲ್ಪಟ್ಟ ಭಾರತದ ಗುರುಗಳು. ಧಾರ್ಮಿಕ ಹಿಂಸಾಚಾರ ಹಾಗೂ ರಾಜಕೀಯ ಕಿರುಕುಳಗಳನ್ನು ಎದುರಿಸಿ ವಿಜಯ ಸಾಧಿಸಿದ ಆಧ್ಯಾತ್ಮಿಕ ಮಾರ್ಗದರ್ಶಕ ಜ್ಯೋತಿ. ಅತಿ ಪುರಾತನವಾದ ಹಿಂದೂ ಧರ್ಮದ ಸಂಸದ್ ಎಂದೇ ಪ್ರಖ್ಯಾತವಾಗಿರುವ ಮಹಾನಿರ್ವಾಣಿ ಪೀಠಕ್ಕೆ ಮಹಾಮಂಡಲೇಶ್ವರರಾಗಿ ಎಂದರೆ ಆಧ್ಯಾತ್ಮಿಕ ಪ್ರಮುಖರಾಗಿ ಸರ್ವಸಮ್ಮತದಿಂದ ಆಯ್ಕೆಗೊಂಡು ಪಟ್ಟಾಭಿಷಿಕ್ತರಾಗಿದ್ದಾರೆ. ಪರಮಹಂಸ ನಿತ್ಯಾನಂದರು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಇಡೀ ಜಗತ್ತಿಗೆ ವರವಾಗಿ ಅನುಗ್ರಹಿಸುತ್ತಿರುವ ನಿತ್ಯ ಕಲ್ಪತರು. ವಂದೇ ವಾಕ್ಯಮನಾತೀತಂ ನಿತ್ಯಾನಂದಾಯ ಸ್ವಾಗತಂ. ಜೀವನ್ಮುಕ್ತಿಪ್ರದಂ ದೇವಂ ಕ್ಷಮಾಪೂರ್ಣಂ ಜಗದ್ಗುರುಂ ವಂದೇ ಪರಮಹಂಸಾಖ್ಯಂ ನಿತ್ಯಾನಂದಾಯ ಸ್ವಾಗತಂ. ಜೀವನ್ಮುಕ್ತಿಪ್ರದಂ ದೇವಂ ಕ್ಷಮಾಪೂರ್ಣಂ ಜಗದ್ಗುರುಂ ವಂದೇ ಪರಮಹಂಸಾಖ್ಯಂ ನಿತ್ಯಾನಂದಾಯ ಸ್ವಾಗತಂ.